ಚುನಾವಣೆ ನಿಖಿಲ್ ಅವರ ವಿರುದ್ಧದ ಮಂಡ್ಯ ಸ್ಥಳೀಯರ ಒಂದಷ್ಟು ಸಿಟ್ಟು ಅಥವಾ ಈ ವಂಶ ಪಾರಂಪರಿಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ವಿರುದ್ಧವಾದಂತಹ ಸಿಟ್ಟು ಮುಂದುವರೆದಿದೆ. ನಮ್ಮ ತಂದೆಗೆ ಜನರೇ ಆಸ್ತಿ ಅಂತ ನಿಖಿಲ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ನಿಖಿಲ್ ಹೇಳಿಕೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಗೋ ಬ್ಯಾಕ್ ನಿಖಿಲ್ ಚಳವಳಿಯನ್ನ ನಡೆಸಲಾಗ್ತಾ ಇದೆ. ಹೂಕಣೋ ರಾತ್ರಿ ಸಮುದಾಯ ಭವನದಲ್ಲಿ ಮಲಗ್ತೀಯಾ, ನರಸೀಪುರ ಸಮುದಾಯದ ಭವನದಲ್ಲಿ ಮಲಗ್ತೀಯಾ, ಬೆಳಗ್ಗೆ ಎದ್ದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೀಯಾ, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಜೀವನ ನೀನೇನಾದ್ರು ಸಾಗಿಸ್ತಾ ಇದೀಯಾ? ಇದು ಜನರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಡ್ತಾ ಇರುವಂತ ಪ್ರಶ್ನೆ. ನಿಖಿಲ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಹೀಗೆ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಜನರೇ ಆಸ್ತಿ ಅಂತ ಹೇಳ್ತಾ ಇದ್ರಲ್ಲ, ಸೊ ಆ ಕಾರಣಕ್ಕಾಗಿ ಹೌದಪ್ಪ ನೀನು ಅಲ್ಲಿ ನೋಡ್ತಾ ಇದೀವಿ ಹೊಳೆ ನರಸೀಪುರ ಸಮುದಾಯದಲ್ಲಿ ಮಲಗಿ ಆಮೇಲೆ ಬೆಳಗ್ಗೆ ಕೆಎಸ್ಆರ್ಟಿಸಿ ಬಸ್ ಹತ್ಕೊಂಡು ಮಂಡ್ಯ ಶುಗರ್ ಫ್ಯಾಕ್ಟರಿಯಲ್ಲಿ ಚೀಲ ಹೊತ್ತು ಜೀವನ ಮಾಡ್ತಾ ಇದೆಯನ್ನಪ್ಪ ನೀನು, ಗೋ ಬ್ಯಾಕ್ ನಿಖಿಲ್ ಅನ್ನುವಂತ ಫೇಸ್ಬುಕ್ ಪೋಸ್ಟ್ಗಳು ಮತ್ತೆ ಬಹಳಷ್ಟು ಮುಂದುವರಿತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಬಹಳ ಟ್ರೋಲ್ಗಳಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅವರು ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಹಿಂದೆ ಒಂದು ಧ್ವನಿ ಸುರುಳಿ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೇಳ್ತಾರೆ ಎಲ್ಲಿದ್ಯಪ್ಪ ನಿಖಿಲ್ ಅಂತ. ಆಗ ಅವರು ಕ್ರೌಡ್ ಮಧ್ಯೆ ಇದ್ದು ಇಲ್ಲಿದ್ದೀನಪ್ಪ ಅಂತಾರೆ. ಹೌದೇನಪ್ಪ ಜನರ ಮಧ್ಯೆ ಈಗ ಆಲ್ರೆಡಿ ಸೇರ್ತಾ ಇದೆಯಾ? ಈ ತರದೆಲ್ಲ ಆಗಿನ ಸಂದರ್ಭದಲ್ಲಿ ಅಷ್ಟೇನು ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಜನರು ಕೂಡ ಅದನ್ನ ಹೌದು ಕುಮಾರಸ್ವಾಮಿ ಅವರು ಬಹಳ ಜನಾನುರಾಗಿ, ಈ ಕಾರಣಕ್ಕಾಗಿ ಈ ತರದೊಂದು ವ್ಯವಸ್ಥೆ ಮಾಡಿದ್ರು ಮಗನನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅನ್ನೋದು ಆ ತರ ಯೋಚನೆ ಮಾಡ್ತಾ ಇದ್ರು. ಬಟ್ ಅವರು ಅದರ ಉದ್ದೇಶ ಕಂಟೆಸ್ಟ್ ಮಾಡೋದು, ಎಲೆಕ್ಷನ್ ನಿಲ್ಲೋದು ಅನ್ನುವಂಥ ರೀತಿಯಲ್ಲಿ ಜನ ಈಗ ಅದನ್ನ ಬೇರೆ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಹಿಂದೆ ಆಗಿದ್ದಂಥ ಒಂದಷ್ಟು ಘಟನಾವಳಿಗಳನ್ನೇ, ಅವ್ರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ಗಳನ್ನೇ ಈಗ ಬಹಳ ವಿಡಂಬನಾತ್ಮಕವಾಗಿ ಟ್ರೋಲ್ ಮಾಡ್ತಾ ಇರೋದು ಅತಿ ಹೆಚ್ಚಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಮಂಡ್ಯದ ಸ್ಥಳೀಯರು, ಸಾರ್ವಜನಿಕರು ಕೆಲವರು ಅತಿ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದು, JDSನ ಸದಸ್ಯರು ಕೂಡ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇರೋದು, ಈ ರೀತಿ ಕಿಂಡಲ್ ಮಾಡ್ತಾ ಇರೋದು JDSಗೆ ಒಂದು ರೀತಿ ಮುಜುಗರದ ವಿಚಾರ ಆಗಿದೆ.